ಕೆಲವು ಅನೇಕ ಕಾವೇರಿ ಸಮಸ್ಯೆ ಬಂತು, ಕೆಲವೆಲ್ಲ ಬಂದು ನನಗೆ ಎಲ್ಲ ವಿರೋಧ ಪಕ್ಷದ ನಾಯಕರುಗಳು ಸಹಕಾರ ಕೊಟ್ಟರು. ಅದ್ರ ಬಗ್ಗೆ ಬಹಳ ವೀಕರವಾಗಿ ಈಗ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಹಿಂದೆ ಎಲ್ಲ ಇತ್ತು, ಈಗ ಗೆಜೆಟ್ ಆಯ್ತು, ಮಧ್ಯದಲ್ಲಿ ಆರ್ಡರ್ ಬಂತು, ಮಳೆ ಇಲ್ಲ, ಬರಗಾಲದಲ್ಲಿ ಏನ್ ಮಾಡಬೇಕು, ಸರ್ಕಾರಕ್ಕೆ ಅವರು ಸಲಹೆ ಕೊಡ್ಲಿ, ರೈತನ ಬದುಕಿಸ್ಬೇಕಲ್ಲ. ಈ ರೈತನ ಬಗ್ಗೆ ವಿಚಾರ ಏನಾಗಬೇಕು, ರೈತನಿಗೆ ಯಾವ ರೀತಿ ಸಹಾಯ ಮಾಡಬೇಕು, ಮಾರ್ಗದರ್ಶನ ಕೊಡಬೇಕು. ತುಂಗಭದ್ರಾ ಡ್ಯಾಮ್ ಅಲ್ಲಿ ನಾವು ಈಗಾಗಲೇ ಹೋಗಿ 3 ಮುಖ್ಯಮಂತ್ರಿಗಳು ಸೇರಿ ಅಲ್ಲೊಂದು ಸಭೆಯನ್ನು ನಾವು ಮಾಡಿದ್ದೇವೆ. ಮೊನ್ನೆ ತಾನೇ ಚೆನ್ನೈಗೆ ಹೋಗಿದ್ದೇನೆ. ನಮ್ಮ ಏನು ಇದು ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಅವ್ರು ಕರೆದುಬಿಟ್ಟು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ರು ರಾಜ್ಯದ ವಿಚಾರಕ್ಕೆ. ಅಲ್ಲಿ ನಾನು ಏನು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿದ್ದೇನೆ ಅದನ್ನ ಈ ಸದಸ್ಯರಿಗೆ ತಿಳಿಸಬೇಕಾದ ನನ್ನ ಕರ್ತವ್ಯ ಕೂಡ ಇದೆ. ರಾಜ್ಯದ ಹಿತಕ್ಕೆ ಏನೆಲ್ಲ ಮಾಡಬೇಕು, ಅಲ್ಲಿ ಹೋಗಿ ತಮಿಳುನಾಡಿನ ನೆಲದಲ್ಲೇ ಈ ಮೇಕೆದಾಟು ಯೋಜನೆ ಏನಿದೆ, ಈ ಯೋಜನೆಯ ನೀರು ಸಂಪೂರ್ಣವಾಗಿ ತಮಿಳುನಾಡಿಗೆ ಮತ್ತು ಬೆಂಗಳೂರು ಕುಡಿಯೋ ನೀರಿಗೆ ಮಾತ್ರ ಅನ್ನೋದನ್ನ ನಾನು ಅಲ್ಲಿ ಪ್ರತಿಪಾದನೆಯನ್ನು ಮಾಡೋದನ್ನು ಕೂಡ ನಾನು ಇಲ್ಲಿ ಚರ್ಚೆಯನ್ನ ನಾನು ಮಾಡಬೇಕಾಗಿ ತಿಳಿಸಬೇಕಾಗಿದೆ. ಇಂಥ ಎಲ್ಲ ವಿಚಾರಗಳನ್ನ ಇವತ್ತು ಶಿಕ್ಷಣ ವ್ಯವಸ್ಥೆ ಇರ್ಬೋದು, ನಮ್ಮ ಕೇಂದ್ರ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂತ ನೀರಾವರಿ ಯೋಜನೆ 5,300 ಕೋಟಿ ರೂಪಾಯಿಯನ್ನ 400 ಕೋಟಿ ರೂಪಾಯಿನ ಹಣ ಕೊಡ್ತೀನಿ ಅಂತ ಹೇಳಿ ಏನು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಲ್ಲಿ ಏನು ಅವರು ಹೇಳಿಕೊಂಡಿದ್ರು ಅದನ್ನೇ ಬೊಮ್ಮಾಯಿನವರು ಇಲ್ಲಿ ಪ್ರತಿಪಾದನೆ ಮಾಡಿದ್ರು. ಇವತ್ತುವರೆಗೂ 1 ರೂಪಾಯಿ ಹಣ ಬರಲಿಲ್ಲ. ಆ ವಿಚಾರದಲ್ಲಿ ಇವತ್ತು ಕೂಡ ಒಬ್ರು ಕೂಡ ಮಾತಾಡಕ್ಕೆ ಹಕ್ಕನ್ನು ಇವತ್ತು ಕರ್ಕೊಂಡು ಇವತ್ತು ರಾಜ್ಯದ ಜನತೆಗೆ ತಪ್ಪು ಹೇಳಿಕೆ. ಸೊ ಹಂಗೆ ಇಂಥ ಒಂದು ಸಂದರ್ಭದಲ್ಲಿ ಈ ರಾಜ್ಯ ನಾವು ಇಂಥ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತ ಹೇಳಿ ನಾವು ಹೋರಾಟವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದರಿಂದ ನೀರಾವರಿಗಿರ್ಬೋದು, ಅಭಿವೃದ್ಧಿಗಿರ್ಬೋದು, ನಮಗೆ ಫೈನಾನ್ಸ್ ಕಮಿಷನ್ ಅಲ್ಲಿ ಏನು ನಮ್ಗೆ ಅನ್ಯಾಯ ಆಗಿದೆ ಇವೆಲ್ಲ ಕೂಡ ನಾನೀಗಾಗಲೇ ಕೇಂದ್ರ ಸರ್ಕಾರದ ಮಂತ್ರಿಗಳ ಮುಂದೆನೆ, ಪ್ರಧಾನಮಂತ್ರಿಗಳ ಮುಂದೆನೆ ಬೇಕಾದಷ್ಟು ಸಂದರ್ಭದಲ್ಲಿ ನಾನು ವಿಚಾರವನ್ನ ತಿಳಿಸಿದ್ದೇನೆ. ಬರಗಾಲಕ್ಕೆ ಈಗಾಗಲೇ ಅನೇಕ ಶಾಸಕರು ಓದುತ್ತಾ ಸಂದರ್ಭದಲ್ಲಿ ಮೋಡ ಬಿತ್ತಿಗೆ ವಿಚಾರದಲ್ಲಿ ಮಾಡಬೇಕು ಅಂತ ಪ್ರಸ್ತಾವನೆ ಮಾಡಿದ್ರು. ಅದ್ರ ಬಗ್ಗೆ ಒಂದು ದಿಟ್ಟವಾದಂತಹ ಒಂದು ತೀರ್ಮಾನವನ್ನು ನಾನು ತೆಗೆದುಕೊಂಡಿದ್ದೇನೆ. ಈ ಮಧ್ಯದಲ್ಲಿ ಬೆಂಗಳೂರಿನ ಅನೇಕ ವಿಚಾರದಲ್ಲಿ ನಾವು ಚರ್ಚೆ ಮಾಡಬೇಕು. ಇವತ್ತು ಅನೇಕ ಸಮಸ್ಯೆ ಇದೆ.